ಆಯ್ತಿ ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡುವಂಥದ್ದು ಸಂವಿಧಾನದತ್ತವಾಗಿ ರಾಜ್ಯಪಾಲರ ಜವಾಬ್ದಾರಿ. ವರ್ಷದ ಮೊದಲ ಅಧಿವೇಶನ ಆರಂಭವಾಗುವಂಥದ್ದು ರಾಜ್ಯಪಾಲರ ಭಾಷಣದ ಮೂಲಕ. ಆದರೆ ಲಿಖಿತ ಭಾಷಣದ ಮೊದಲ ಪುಟದ 10 ಲೈನ್, ಆ 10 ಲೈನ್ ಏನಿದೆ ಅಂತ ಹೇಳಿದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಗಳೇ, ಸದನದ ಸದಸ್ಯರೇ, ಈ ರೀತಿಯಾಗಿರುವಂತಹ 10 ಲೈನ್ಗಳು. ಮತ್ತು ಅದ ನಂತರ ನಿಮ್ಮ ಮುಂದೆ ನಾನು ನಿಮಗೆಲ್ರಿಗೂ ಕೂಡ ಅಧಿವೇಶನಕ್ಕೆ ಸ್ವಾಗತ, ನಿಮ್ಮ ಮುಂದೆ ಮಾತನಾಡೋದಕ್ಕೆ ಹರ್ಷ ವ್ಯಕ್ತಪಡಿಸ್ತೀನಿ ಅನ್ನುವಂತಹ ರೀತಿಯಲ್ಲಿರುವಂತಹ ಲೈನು. ಅದಾದಮೇಲೆ ಕಡೆಯ ಪುಟದ 1 ವಾಕ್ಯ, ಇಷ್ಟರ ಮಾತ್ರ ಓದಿ ಹೋಗಿರುವಂತಹ ರಾಜ್ಯಪಾಲರ ನಡೆಯ ಬಗ್ಗೆ ಇವತ್ತು ವಿಧಾನಮಂಡಲದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಮಾಡದ ಭಾಷಣಕ್ಕೆ ಲಡಾಯಿ. ದುಡ್ಡು ರಾಜ್ಯದ ಜನರದ್ದು, ತೆರಿಗೆ ಕಟ್ಟುವಂತಹವರು ಈ ರಾಜ್ಯದ ಜನ. ಆದರೆ ಸದನದ ಒಳಗಡೆ ಮಾತ್ರ ನಡೀತಾ ಇರುವಂತದ್ದು ರಾಜಕೀಯದ ಮೇಲಾಟ. ಕಾಂಗ್ರೆಸ್ನವರು ಬಿಜೆಪಿಯ ಮೇಲೆ, ಬಿಜೆಪಿಯವರು ಕಾಂಗ್ರೆಸ್ನ ಮೇಲೆ. ಇಲ್ಲಿ ಸಂವಿಧಾನದತ್ತವಾಗಿರುವಂತಹ ಜವಾಬ್ದಾರಿಯನ್ನ ಯಾವುದೇ ರಾಜ್ಯಪಾಲರು ಅದನ್ನು ನಿಭಾಯಿಸಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ಅದು ಕಾಂಗ್ರೆಸ್ನವರು ರಾಜ್ಯಪಾಲರಾಗಿದ್ದಂತಹ ಅವಧಿಯಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರಗಳು ನೇಮಕ ಮಾಡಿದಂತಹ ರಾಜ್ಯಪಾಲರು ಆಡಳಿತ ನಡೆಸ್ತಾ ಇದ್ದಂತಹ ಅವಧಿಯಲ್ಲೇ ಆಗಲಿ, ಭಾರತೀಯ ಜನತಾ ಪಕ್ಷದವರು ಆಡಳಿತ ನಡೆಸ್ತಾ ಇರುವ ಸಂದರ್ಭದಲ್ಲಿರುವಂತಹ ರಾಜ್ಯಪಾಲರುಗಳೇ ಆಗಲಿ, ಯಾರೇ ಆಗಲಿ, ಅವರಿಗಿರುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಗಳು ರಾಜ್ಯ ಕ್ಯಾಬಿನೆಟ್ನಲ್ಲಿ ಸಿದ್ಧಪಡಿಸಿರ್ತಕ್ಕಂತಹ ಭಾಷಣವನ್ನ ಸದನದಲ್ಲಿ ಓದುವುದು, ಆ ಭಾಷಣವನ್ನು ಸದನದಲ್ಲಿ ಮಾಡುವುದು. ಇದು ರಾಜ್ಯಪಾಲರಾಗಿರುವಂತಹವರ ಜವಾಬ್ದಾರಿ ಅಥವಾ ಅವರ ಕರ್ತವ್ಯ. ಆ ಕರ್ತವ್ಯವನ್ನು ಅವರು ನಿಭಾಯಿಸಬೇಕಾಗತ್ತೆ. ಆದರೆ ಇಲ್ಲಿ ಆ ಕರ್ತವ್ಯ ನಿಭಾವಣೆ ಆಗಿದೆಯಾ? ಯಾವ ಕಾರಣಕ್ಕಾಗಿ? ಕಾರಣ ಏನು ಅಂತ, ಯಾವ ಕಾರಣ? ಸದನದ ಒಳಗಡೆ ಅವರು ಭಾಷಣ ಶುರುವಾಗ್ತಾ ಇದ್ದಂತೆ ಜೋರಾದಂತಹ ಗಲಾಟೆ ಇತ್ತು, ಹಾಗಾಗಿ ಅರ್ಧದಿಂದ ಅವರು ಭಾಷಣವನ್ನ ಮಾಡದೆ ಬಿಟ್ಟು ಹೋದ್ರ. ಹಿಂದೆ ವಜುಭಾಯಿ ವಾಲಾ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ, ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 2019ರ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಅವತ್ತಿನ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಸದನದ ಒಳಗಡೆ ಬಿಜೆಪಿಯ ಸದಸ್ಯರುಗಳು ಜೋರಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು, ಯಾಕಂದ್ರೆ ಇದು ಅನೈತಿಕ ಮೈತ್ರಿಯ ಸರ್ಕಾರ, ಈ ಸರ್ಕಾರದ ಪರವಾಗಿ ಇದನ್ನು ನನ್ನ ಸರ್ಕಾರ ಅಂತ ಹೇಳ್ಕೊಂಡು ನೀವು ಭಾಷಣ ಮಾಡಬಾರ್ದು ಅಂತ ಹೇಳಿ ಸುಮಾರು ಹೊತ್ತು ಅಲ್ಲಿ ಗಲಾಟೆ ಮಾಡ್ತಾರೆ. ಹೀಗಾಗಿ ಮೊದಲ 2 ಪುಟಗಳನ್ನು ಮಾತ್ರ ಓದಿ ನಂತರ ವಜುಭಾಯಿ ವಾಲಾ ಅವರು ಆ ಸದನಕ್ಕೆ ಆ ಭಾಷಣವನ್ನು ಮಂಡನೆ ಮಾಡಿ ತೆರಳಿದರು. ಅದಕ್ಕೂ ಪೂರ್ವದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು, ಅಂದರೆ ತೀರಾ ಇತ್ತೀಚಿನ ಕಳೆದ 25 ವರ್ಷಗಳಲ್ಲಿ ಆಗಿರ್ತಕ್ಕಂತಹ ಘಟನೆಗಳನ್ನು ಉಲ್ಲೇಖ ಮಾಡ್ತಾ ಉಂಟು. 2011ರಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ನೇಮಕ ಮಾಡಿದ್ದಂತಹ ರಾಜ್ಯಪಾಲರು. ಅಫ್ಕೋರ್ಸ್ ಅವರು ಕೇಂದ್ರದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನಿಂದ ಮಂತ್ರಿ ಕೂಡ ಆಗಿದ್ದಂಥವರು. ಅವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿ 2011ರಲ್ಲಿ ನಡೆದಂತಹ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಭಾಷಣವನ್ನ ಮಾಡದೆ ಭಾಷಣವನ್ನ ಸದನದಲ್ಲಿ ಮಂಡನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೊರಟು ಹೋಗ್ತಾರೆ. ಅದು ಕೂಡ ಕ್ಲಿಯರ್ ಆಗಿ ಒಂದು ರೀತಿಯಾದಂತಹ ರಾಜಕೀಯದ ಪ್ರಹಸನದ ರೀತಿಯಲ್ಲೇ ಇತ್ತು. ಅವತ್ತು ನಡೆದಂಥದ್ದು ಕೂಡ ಕಣ್ಣಿಗೆ ರಾಚುವಂಗಿದೆ. ನಾವು ಅವತ್ತು ಆ ಸದನದ ಒಳಗಡೆ ಇದ್ದು ರಿಪೋರ್ಟ್ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲೂ ಕೂಡ ಅಷ್ಟೇನೆ ಹಂಸರಾಜ್ ಭಾರದ್ವಾಜ್ ಅವರು ಬರ್ತಾರೆ. ಪ್ರತಿಪಕ್ಷ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ನವರು ನೀವು ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಭಾಷಣವನ್ನು ಓದಬಾರದು ಅಂತ ಹೇಳಿಕೊಂಡು ಅವರು ವಿನಂತಿಯನ್ನು ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ಅವರು ಕೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಹೊರಟು ಹೋದರು. ಇದು ನಡೀತು. ನಿನ್ನೆ ಬಿಜೆಪಿಯವರು ವಿನಂತಿಯನ್ನು ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಭಾಷಣವನ್ನು ಆರಂಭಿಸಿದಾಗ ಅಲ್ಲೇನು ದೊಡ್ಡ ಗಲಾಟೆಗಳೇನೂ ಆಗ್ತಿರಲಿಲ್ಲ. ಭಾಷಣವನ್ನು ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇತ್ತು. ಆದರೆ ನೋಡಿ, ಭಾಷಣದ ಮೊದಲ ಪುಟದ 10 ಲೈನನ್ನು ಓದಿದಂಥವ್ರು ಸಡನ್ ಆಗಿ ಪುಸ್ತಕವನ್ನು ಸಾಮಾನ್ಯವಾಗಿ ತಿರುವಿ ಮತ್ತೊಂದು ಪೇಜ್ಗೆ ನಾವು ಹೋಗುವಂಥದ್ದು ಸಾಮಾನ್ಯ. ಆದರೆ ಅವರು ಅಲ್ಲೇ ನೇರವಾಗಿ ಕೆಳಗಡೆ ಕಡೆಯ ಲೈನನ್ನು ಕೂಡ ತಗೊಂಡು ಬಂದಿದ್ರು. ಆ ಕಡೆಯ ಲೈನನ್ನು ಓದಿದ್ರು, ಹೊರಟು ಹೋದ್ರು. ಇಲ್ಲಿ ಕಾಂಗ್ರೆಸ್ನವರ ವಾದ, ಆಡಳಿತ ಪಕ್ಷದ ವಾದವೂ ಸರಿಯಾಗಿದೆ. ಪ್ರತಿಪಕ್ಷದವರು ಹೇಳ್ತಿದ್ದಾರೆ ನೀವು ರಾಜ್ಯಪಾಲರಿಗೆ ಅವಮಾನವನ್ನ ಮಾಡಿದ್ರಿ ಅಂತಕೊಂಡು. ಆದರೆ ರಾಜ್ಯಪಾಲರ ಜವಾಬ್ದಾರಿಯ ಬಗ್ಗೆ ಯಾರು ಮಾತನಾಡಬೇಕು?
ಅದನ್ನು ಅವ್ರು ನಿಭಾಯಿಸಬೇಕಾ ಬೇಡವಾ, ಇದು ಒಂದು ಭಾಗ. ಎರಡನೇದು, ಇಲ್ಲಿ ನಡೀತಾ ಇರುವಂತಹ, ಇವತ್ತು ನಡೆದಿರುವಂತಹ ಸದನದಲ್ಲಿ ನಡೆದಿರುವಂತಹ ಗಲಾಟೆಯ ಫಲ ಏನು? ಯಾವುದೇ ಫಲ ಇಲ್ಲ. ಸುಮ್ಮನೆ ರಾಜಕೀಯದ ಮೇಲಾಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಇವತ್ತಿನ ಸದನ. ಯಾವ್ಯಾವ ಸ್ವರೂಪದಲ್ಲಿ ಮಾತಿನ ವೈಖರಿ ಇತ್ತು, ಮಾತಿನ ಪ್ರದರ್ಶನವನ್ನು ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಮಾಡದ ಭಾಷಣಕ್ಕೆ ಆಗಿರುವ ಲಢಾಯಿಯ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಅಮಾನತು ನಾಟಕ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಕರೆ ಮಾಡಿ, ಯಾವ ಘನಂದಾರಿ ಕೆಲಸಕ್ಕಾಗಿ ಕರೆ ಮಾಡ್ತಾನೆ ಈ ರಾಜೀವ್ ಗೌಡ ಅಂತ ಹೇಳಿದ್ರೆ, ತಾನು ಹಾಕಿದ್ದಂತಹ ಬ್ಯಾನರ್ ಅನ್ನ ತೆಗೆದಿದ್ಯಾಕೆ ಅಂತ. ಎಲ್ಲಿ ಈತ ಬ್ಯಾನರ್ ಅನ್ನ ಹಾಕಿಸಿದ್ದ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದಾಗ, ಆತ ಹಾಕಿರುವಂತಹ ಬ್ಯಾನರ್ನಿಂದ ಪೌರಾಯುಕ್ತಿಯವರು ಹೇಳಿರೋ ಪ್ರಕಾರವಾಗಿ ಅಲ್ಲಿ ಆಕ್ಸಿಡೆಂಟ್ ಆಗತ್ತೆ ಅನ್ನುವಂತಹ ಕಂಪ್ಲೇಂಟ್ ಸಾರ್ವಜನಿಕರಿಂದ ಬಂದಿರುತ್ತೆ. ಒಬ್ಬ ರಾಜಕೀಯದಲ್ಲಿ ಜವಾಬ್ದಾರಿ, ಕಿಂಚಿತ್ ಜವಾಬ್ದಾರಿ ಇದ್ರೆ ಎಲ್ಲಿ ಬ್ಯಾನರ್ ಹಾಕಬೇಕು, ಏನಾಗಬೇಕು, ಏನು ಕತೆ, ಇದನ್ನ ಬಗ್ಗೆ ಗೊತ್ತಿರಬೇಕು. ಇಷ್ಟೇ ಕಾರಣಕ್ಕಾಗಿ ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿ ಹೋದವನು ಅಲ್ಲಿಂದ ನಂತರ ಮಾಯಾದವನು ಇದುವರೆಗೂ ಪ್ರತ್ಯಕ್ಷ ಆಗಿಲ್ಲ. ಯಾವ ಮಾಯಾವಿ ಈ ರಾಜೀವ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಮಾಯಾವಿ ವಿದ್ಯೆಯನ್ನ ಹಿಂದೆಲ್ಲ ಪ್ರಯೋಗ ಮಾಡ್ತಾ ಇದ್ರಂತೆ. ರಾಮಾಯಣ ಮಹಾಭಾರತದ ಕಾಲದಲ್ಲಿ ಆ ಯುದ್ಧಗಳಲ್ಲಿ ನಾವು ಕೇಳ್ತೀವಿ. ಆದ್ರೆ ಈತ ಕೂಡ ಅದೇ ರೀತಿಯಂತಹ ಮಾಯಾವಿ ಆಗಿದ್ದಾನೆ. ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಪಾಪ ಪೊಲೀಸರು ಹುಡುಕ್ತಿದ್ದಾರೆ. ಎಷ್ಟು ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಆತ ಸಿಗದೇ ಇರುವಷ್ಟು ಹುಡುಕ್ತಾ ಇದ್ದಾರೆ. ನಿಜಕ್ಕೂ ಇದು ಪೊಲೀಸರು ಮಾಡ್ತಾ ಇರುವಂತಹ ಹುಡುಕಾಟನ ಅಥವಾ ನಾಟಕನ ಅನ್ನುವಂಥದ್ದು ಒಂದು ಭಾಗ. ಎರಡನೇದು, ಕಾಂಗ್ರೆಸ್ನವರು ಇವತ್ತು ಆತನನ್ನ ಪಕ್ಷದಿಂದ ಅಮಾನತುಗೊಳಿಸಿದ್ದಾರೆ. ಯಾಕೆ? ಆತ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಿ. ಇದು ಕಾಂಗ್ರೆಸ್ ತೆಗೆದುಕೊಂಡಿರುವ ಕಠಿಣ ಕ್ರಮ ಅಂತ. ಯಾರ ಮೇಲೆ? ಚಪ್ಪಲಿ ಹೊಡಿತೀನಿ, ಬೆಂಕಿ ಹಾಕ್ತೀನಿ ಅಂತೇಳಿ ಒಬ್ಬ ಮಹಿಳಾ ಅಧಿಕಾರಿಗೆ ಬೈದಿರುವಂತಹ ವ್ಯಕ್ತಿಯ ವಿರುದ್ಧ ಕಾಂಗ್ರೆಸ್ನವರು ತೆಗೆದುಕೊಂಡಿರುವಂತಹ ಕ್ರಮ. ಇದು ಆ ಕಾಂಗ್ರೆಸ್ನ ನೈತಿಕತೆ ಅಂತ. ಕಾಂಗ್ರೆಸ್ ಈ ನೈತಿಕತೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ಯಾ ಕರ್ನಾಟಕದಲ್ಲಿ? ಇದ ಕ್ರಮ. ಅಮಾನತ್ತು ಮಾಡದಂಥವರು ನಾಳೆ ದಿವಸ ಅಮಾನತನ್ನ ತೆಗೆಯೋದು ಎಷ್ಟರ ಮಾತಿದೆ? ಎಷ್ಟು ದೊಡ್ಡ ಸಮಯ ಇದೆ ಅದಕ್ಕೆ, ಅಮಾನತನ್ನ ತೆರವುಗೊಳಿಸೋದಕ್ಕೆ? ಯಾರಿಗೂ ಗೊತ್ತಾಗಿರೋದೇ ಇಲ್ಲ, ಸುದ್ದಿನೇ ಆಗಿರೋದಿಲ್ಲ, ಹಾಗೆ ಅಮಾನತನ್ನ ತೆಗೆದಿರ್ತಾರೆ. ಈ ರೀತಿಯಾದಂತಹ ಅಮಾನತು ನಾಟಕ ಯಾವ ಕಾರಣಕ್ಕಾಗಿ, ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ? ಅಧಿಕಾರಿಗಳ ರಕ್ಷಣೆ ಇದುವಾ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು? ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಯಾವ ರೀತಿಯಲ್ಲಿ ಸದನದ ಒಳಗಡೆ ನಡೆದಿರತಕ್ಕಂತಹ ಗಲಾಟೆ, ಹೇಗೆಲ್ಲ ನಡೀತು, ಏನೆಲ್ಲ ಮಾತಿನ ವೈಖರಿ ಇತ್ತು, ಉಭಯ ಸದನಗಳ ಬಗ್ಗಿನ ವರದಿಯನ್ನು ನಿಮ್ಗೆ ತೋರಿಸ್ತೀನಿ. विधानमंडल के संयुक्त अधिवेशन में आप सभी का हार्दिक स्वागत करता हूं। इष्टार ओदली ಅವರು ನಾ 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್, ಜೈ ಕರ್ನಾಟಕ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರಬೇಕಾಗಿತ್ತಲ್ಲ, ಯಾಕೆ ಹೋದ್ರು? ಅವ್ರ ಮಧ್ಯದಲ್ಲಿ ಭಾಷಣ ನಿಲ್ಲಿಸಬೇಕಂದ್ರೆ ಯಾರು ಕಾರಣರು? ಮೋಹನ್ ಭಗವತ ಅಥವಾ ಇಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾಯಕರ? ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ ಕಚೇರಿಗಳಿಗೆ ಫೋನ್ ಬರ್ತಾವೆ. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಜಂಟಿ ಅಧಿವೇಶನಕ್ಕೆ ಬಂದು ಫಸ್ಟ್ ಪೇಜ್ನ 10 ಲೈನ್ ಮತ್ತು ಕಡೇ ಪುಟದ 1 ವಾಕ್ಯ ಭಾಷಣ ಓದಿ ಹೋಗಿರುವ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ನಡೆ ಇಂದು ವಿಧಾನಮಂಡಲದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕಾಂಗ್ರೆಸ್ ಸದಸ್ಯರು ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಪಾಲರು ರಾಜ್ಯದ ಜನರ ಕ್ಷಮೆ ಕೇಳಬೇಕೆಂದು ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಿಂದ ರಾಜ್ಯಪಾಲರಿಗೆ ಅವಮಾನವಾಗಿದೆ ಎಂದು ವಾದ ಮಂಡಿಸಿದ್ರು ಬಿಜೆಪಿ ಸದಸ್ಯರು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಲ್ಲ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೇ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ? ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ. ರಾಜ್ಯಪಾಲರನ್ನು ಗೌರವಯುತವಾಗಿ ಬರಮಾಡಿಕೊಂಡು ಅವಮಾನ ಮಾಡಿ ಕಳಿಸಿದ್ರಿ ಅನ್ನೋದು ಬಿಜೆಪಿ ಆರೋಪವಾಗಿತ್ತು. ರಾಜ್ಯಪಾಲರನ್ನ ಅವಮಾನಿಸಿದ್ದು ಸದನಕ್ಕೆ ಆದ ಕಪ್ಪು ಚುಕ್ಕೆ. ಅವಮಾನ ಮಾಡಿದ ಶಾಸಕರುಗಳ ವಿರುದ್ಧ ಕ್ರಮ ಆಗಬೇಕು ಎಂದು ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು. ಕಾಂಗ್ರೆಸ್ ಸರ್ಕಾರ ಒಂದು ಗೂಂಡಾ ಸರ್ಕಾರವಾಗಿದೆ. 2023ರಲ್ಲಿ ಪೀಠಕ್ಕೆ ಅವಮಾನ ಮಾಡಿದ್ರು ಅಂತ ಬಿಜೆಪಿಯ 18 ಸದಸ್ಯರ ಅಮಾನತು ಮಾಡಿದ್ರಿ. ಈಗ ರಾಜ್ಯಪಾಲರಿಗೆ ಅವಮಾನ ಮಾಡಿದವರ ವಿರುದ್ಧ ಏನು ಕ್ರಮ ಅಂತ ಬಿಜೆಪಿ ಸದಸ್ಯರು ಸ್ಪೀಕರ್ಗೆ ಪ್ರಶ್ನೆ ಮಾಡಿದ್ರು. ಒಂದ್ ಸೆಕೆಂಡ್,
ಬಾಲಕೃಷ್ಣ ಸರ್ಕಾರ ತಪ್ಪಾನೆ ಅದು. ಸರ್ಕಾರ ತಪ್ಪಲ್ವಾ? ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ಸರ್ಕಾರ ತಪ್ಪಾಗಿದೆ, ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ನಾವು ಹೇಳ್ತಾ ಇರೋದು. ನೋಡಿ, ಆ ಶಿಕ್ಷೆ ಆಗ್ಬೇಕು ಅನ್ನೋದು. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು. 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತತೆ. ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ. ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದನೇ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು? ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ಬಿಜೆಪಿ ಸದಸ್ಯರು ಹೀಗೆ ಮುಗಿಬೀಳುತ್ತಿರುವಾಗಲೇ ಸರ್ಕಾರದ ನಡೆ ನಿರ್ಧಾರಗಳನ್ನು ಸಮರ್ಥಿಸಿಕೊಂಡರು ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಬಿಜೆಪಿಯವರು ಹಿಂದೆ ಸಭಾಧ್ಯಕ್ಷರಿಗೆ ಮಾಡಿದ್ದ ಅಗೌರವ ಅಪರಾಧ ಮುಚ್ಚಿಕೊಳ್ಳಲು ಈ ವಿಚಾರ ಎತ್ತಿದ್ದಾರೆ. ಸದನದಲ್ಲಿ ಪೇಪರ್ ಹರಿದು ಸ್ಪೀಕರ್ ಮುಖದ ಮೇಲೆ ಎಸೆದವರಿಂದ ಪಾಠ ಕಲಿಯಬೇಕಿಲ್ಲ ಎಂದು ತಿರುಗೇಟು ಕೊಟ್ಟರು. ಕ್ಯಾಬಿನೆಟ್ ಅನುಮೋದಿಸಿದ ಭಾಷಣ ಓದದೆ ಹೋಗಿದ್ದು ರಾಜ್ಯಪಾಲರ ಮೊದಲ ತಪ್ಪು. ರಾಷ್ಟ್ರಗೀತೆಗೂ ಮುನ್ನವೇ ಚೇರ್ನಿಂದ ಎದ್ದು ಹೋಗಿದ್ದು ಎರಡನೇ ತಪ್ಪು. ಚುನಾಯಿತ ಸರ್ಕಾರ ಅಧಿವೇಶನ ಸಂವಿಧಾನಕ್ಕೆ ರಾಜ್ಯಪಾಲರು ಮಾಡಿದ ಅವಮಾನ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದೇ ಕೆಟ್ಟ ಸಂಪ್ರದಾಯ ಶುರುವಾಗಿ ಬಿಟ್ಟಿದೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳಿಂದಲೇ ಕಿರಿಕಿರಿ ಆಗ್ತಿದೆ. ಕೇಂದ್ರ ಸರ್ಕಾರದಿಂದ ಬಂದ ಸೂಚನೆಯಂತೆ ರಾಜ್ಯಪಾಲರು ನಡೆದುಕೊಳ್ಳುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ರು. ಸದನಕ್ಕೂ ರಾಷ್ಟ್ರಗೀತೆಗೂ ರಾಜ್ಯಪಾಲರು ಅವಮಾನ ಮಾಡಿರುವ ಕಾರಣಕ್ಕೆ ರಾಜ್ಯದ ಜನರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ರು. ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ. ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರಲಿ, ಕ್ಲೋಸ್ ಮಾಡೋಣಂತ ನಾವು ಹೇಳಿದರೆ ನೀವು ಪಕ್ಷ ರಾಜಕಾರಣವನ್ನು ಇದರೊಳಗೆ ತಗೊಂಡು ಬಂದು ರಾಜ್ಯಪಾಲರಿಗೆ ನೀವು ಡಿಫೆಂಡ್ ಮಾಡ್ತಕ್ಕಂಥ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರ್ವ ರೀತಿಯಿಂದ ಸರಿಯಾದದ್ದಲ್ಲ. ಕಾನೂನು ಸಚಿವರು ಬಿಜೆಪಿಗೆ ಟಕ್ಕರ್ ಕೊಡುತ್ತಿರುವಾಗಲೇ ಆಡಳಿತ ಪಕ್ಷದ ಶಿವಲಿಂಗೇಗೌಡ ಹಾಗೂ ಎಚ್.ಸಿ. ಬಾಲಕೃಷ್ಣ ಕೂಡ ಬಿಜೆಪಿ ನಾಯಕರುಗಳಿಗೆ ತಿರುಗೇಟು ಕೊಟ್ಟರು. ಸರ್ಕಾರ ಏನ್ ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ, ಆಯ್ತು ಓದ್ಲಿಲ್ಲ, ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಅವರು ನ್ಯಾಷನಲ್ ಆಂಥಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು. ಅದು ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ಚರ್ಚೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ. ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಕೇಳಿದೀವಿ, ನಾವೆಲ್ಲರೂ ತಳ್ಳಿದೀವ. ನಮ್ಮ ರಾಜ್ಯಪಾಲರು ಇವರು ನಮ್ಮ ವಿಧಾನ ಪರಿಷತ್ನಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಜಟಾಪಟಿಗಿಳಿದರು. ರಾಜ್ಯಪಾಲರಿಗೆ ಅವಮಾನ ಮಾಡಿದವರು ಸಸ್ಪೆಂಡ್ ಆಗಬೇಕೆಂದು ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ರು. ಛಲವಾದಿ ಮಾತಿಗೆ ಕಾಂಗ್ರೆಸ್ ಸದಸ್ಯರಿಂದ ವಿರೋಧ ವ್ಯಕ್ತಪಡಿಸಿ ಶೇಮ್ ಶೇಮ್ ಎಂದು ಘೋಷಣೆ ಕೂಗಿದ್ರು. ವಿಧಾನಸಭೆಯಲ್ಲಿ ಸುರೇಶ್ ವರ್ಸಸ್ ಸುರೇಶ್ ಮಾತಿನ ಫೈಟ್.
ವಿಧಾನ ಪರಿಷತ್ನಲ್ಲಿ ಹರಿಪ್ರಸಾದ್ ವರ್ಸಸ್ ಬಿಜೆಪಿ ಗದ್ದಲ. ಮನ್ರೇಗಾ ಖಂಡನ ನಿರ್ಣಯಕ್ಕೆ ಶುರುವಾದ ಅಧಿವೇಶನ ರಾಜ್ಯಪಾಲರ ಭಾಷಣದ ಸುತ್ತಲೂ ಸುತ್ತಿದೆ. ಗದ್ದಲ, ಕೂಗಾಟ ಸ್ವಪ್ರತಿಷ್ಠೆಯ ಕಣವಾಗಿದೆ. ರಾಜ್ಯಪಾಲರನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ತಮ್ಮ ಮಾತಿನ ಮಧ್ಯೆ ಮಾತನಾಡಿದ್ದ ಸಚಿವ ಬೈರತಿ ಸುರೇಶ್ ಬಗ್ಗೆ ಲೇವಡಿ ಮಾಡಲು ಹೋಗಿ ವಾಗ್ದಾಳಿಗೆ ತುತ್ತಾಗಿದ್ದಾರೆ. 9 ತಿಂಗಳಿಗೆ ಹುಟ್ಟಿದ್ರೆ ಸರಿಯಾಗುತ್ತಿತ್ತು, 7 ತಿಂಗಳಿಗೆ ಹುಟ್ಟಿದ್ದೀರಾ ಎಂದು ಲೇವಡಿ ಮಾಡಲು ಹೋದ ಸುರೇಶ್ ಕುಮಾರ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸದಸ್ಯರು ನೀತಿ ಪಾಠ ಮಾಡಿದ್ದಾರೆ. ನಾನು ಹೇಳ್ತೀನಿ, ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಟ್ಟಿದವರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿರ, ಆಯ್ತು ಬಿಡಿ. ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಬೈರತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳು ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಎಲ್ಲ 7 ತಿಂಗಳಿಗೆ ಹುಟ್ಟಿರೋದು ಅನ್ನೋದು ಇದೆಯಲ್ಲ. ನನಗೆ ಜಾನೇಂದ್ರ ಅವರೇ ಎಂತಕ್ಕೆ ನಾವು ಸುಮ್ಮನೆ ಆಯ್ತು ಸುಮ್ಮನೆ ಅದೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಇನ್ನು ಅಧಿವೇಶನದ 2 ಕಲಾಪಗಳಲ್ಲೂ ರಾಜ್ಯಪಾಲರ ಗಲಾಟೆ ವೇಳೆ ಬಿಕೆ ಹರಿಪ್ರಸಾದ್ ಬಟ್ಟೆ ಹರಿದವರ್ಯಾರು ಎಂಬ ಬಗ್ಗೆ ಚರ್ಚೆಗಳೂ ನಡೆದವು. ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಹರಿಪ್ರಸಾದ್ ಅವರೇ ಬಟ್ಟೆ ಹರಿದುಕೊಂಡು ಬಿಜೆಪಿ ಮೇಲೆ ಹಾಕಿದ್ದಾರೆ ಎಂದು ಆರೋಪಿಸಿದ್ರು. ನಂದು ಒಂದೇ ಕನ್ಸರ್ನ್, ಆ ವಿಡಿಯೋ ಎಲ್ಲ ನೋಡಿದೆ. ಒಂದೊಮ್ಮೆ ಆ ಬಾಲಕೃಷ್ಣ ಅವರು, ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ, ನೀವು ಒಂದ್ ಸೆಕೆಂಡ್ ನಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಹೇಳಿದಾರಲ್ಲ ಬಿಜೆಪಿಯವರು. ತಾವು ಸುರೇಶ್ ಕುಮಾರ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಕಿದ್ರೆ ಈಗ ಆಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ಬಾಲಕೃಷ್ಣ ಅವರೇ, ನಾನು ಹೇಳಿ ಬಾಲಕೃಷ್ಣ ಹೇಳಿ ಪ್ಲೀಸ್, ನಾನು ಹೇಳ್ದಕ್ಕೆ ಹೇಳಿ ಬೇಡ. ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೇನೆ. ಇಲ್ಲ, ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾಡ್ತಾ ಅಧ್ಯಕ್ಷರೇ, ಆ ಚೇರ್ ಇರುವಂತ ರೂಲ್ಸ್ ಇರ್ತದೆ. ಆಗ ಮಧ್ಯಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹರಿಪ್ರಸಾದ್ ಬಟ್ಟೆ ಹರಿದು ಹೋಗಿರೋದೇ ಇಷ್ಟು ಚರ್ಚೆ ಆಗ್ತಿದೆ, ಆದ್ರೆ ಗವರ್ನರ್ ಮೇಲೆ ಹಲ್ಲೆ ಆಗಿದ್ರೆ ಏನ್ ಮಾಡ್ತಿದ್ರಿ ಎಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ನಾಳೆ ಬೇರೆ ಯಾರಾದ್ರೂ ಗವರ್ನರ್ ಹಿಂಗ್ ಬಂದು ಹೋದಾಗ, ಗವರ್ನರ್ ಇವತ್ತೇ ಹಿಂಗೆ ತಳ್ಳಾಡಿದ್ದಾರೆ, ನಾಳೆ ಗವರ್ನರ್ಗೆ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ? ಹೇಳಿ. ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು ಇದು. ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು. ಅಲ್ಲ, ಇರ್ಲಿ, ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ? ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದು ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ವಿಧಾನಸಭೆಯಲ್ಲಿ ಹೀಗೆಲ್ಲ ಚರ್ಚೆ ಮಾಡ್ತಿರೋವಾಗಲೇ ಅತ್ತ ಪರಿಷತ್ನಲ್ಲಿ ಕ್ರಿಯಾಲೋಪ ಮಂಡಿಸಿದ್ರು ಹರಿಪ್ರಸಾದ್. ರಾಜ್ಯಪಾಲರ ಜನವಿರೋಧಿ ನಡೆ, ಗಲಾಟೆ ವೇಳೆ ಬಟ್ಟೆ ಹರಿದಿದ್ದು, ಗೂಂಡಾಗಳಂತೆ ವರ್ತನೆ ಮಾಡಿದ್ದೆಲ್ಲದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಗ ಕಾಂಗ್ರೆಸ್ ಬಿಜೆಪಿ ಸದಸ್ಯರುಗಳ ಮಧ್ಯೆ ಮಾತಿನ ಜಟಾಪಟಿಯೇ ನಡೆಯಿತು.
ಪೋಕ್ಸೋ ಕೇಸಲ್ಲಿ ಇರ್ತಕ್ಕಂಥವ್ರು ಸುಪ್ರೀಂ ಕೋರ್ಟಿಂದ ಹೋಗಿ ಸ್ಟೇ ತಗೊಂಡು ಬಂದಿರೋದು ಅವರು ಪೋಕ್ಸೋ ಕೇಸಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತೆಗೆದಿರೋದು ಮೇಲ್ಮನೆಯಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಎಂಬುದರ ಚರ್ಚೆಗೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದಾಗ ಅದಕ್ಕೆ ಅವಕಾಶ ಇಲ್ಲ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ರೂಲಿಂಗ್ ನೀಡಿದ್ರು. ಸದನದ ನಿಯಮಾವಳಿ 306/10 ಅನ್ವಯ ರಾಜ್ಯಪಾಲರ ಕುರಿತು ಚರ್ಚಿಸಲು ಅವಕಾಶ ಇಲ್ಲ ಎಂದು ಹೇಳಿ ಕಾಂಗ್ರೆಸ್ ಮನವಿ ತಿರಸ್ಕರಿಸಿದ್ರು. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಾವಳಿ ರೀತಿ 306/10 ರೀತಿಯ ರಾಜ್ಯಪಾಲ ನಡವಳಿಕೆ ಕುರಿತು ಆರೋಪಿಸತಕ್ಕದ್ದಲ್ಲ ಎಂಬುದು ಆಗಿರುತ್ತದೆ. ಅದಂತೆ ಮಾನ್ಯ ಸರ್ಕಾರಿ ಮುಖ್ಯ ಸಚಿವರು ಅವರು ಹಾಗೂ ಇತರರು ನೀಡುವ ಮನವಿಯನ್ನು ತಿರಸ್ಕರಿಸಿದ್ದೇನೆ. ಅಧಿವೇಶನ ನಾಳೆಯಿಂದ 3 ದಿನ ರಜೆ ಇದೆ. ಮಂಗಳವಾರದಿಂದ ಮತ್ತೆ ಕಲಾಪ ಶುರುವಾಗಲಿದ್ದು, ರಾಜ್ಯಪಾಲರಿಗೆ ಅವಮಾನ, ಅಬಕಾರಿ ವಿಚಾರಗಳನ್ನೇ ಅಸ್ತ್ರ ಮಾಡಿಕೊಳ್ಳಲು ಮೈತ್ರಿ ನಾಯಕರು ನಿರ್ಧರಿಸಿದ್ದಾರೆ. ಇದರ ನಡುವೆ ವಿಬಿ ಜೀರಾಮ್ಜಿ ವಿಚಾರ ಚರ್ಚೆಗೆ ಬಂದಾಗ ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾವು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಈ ರಾಜೀವ, ಚಪ್ಪಲಿ ರಾಜೀವ, ಆತನನ್ನು ಈಗ ಅಮಾನತು ಮಾಡಲಾಗಿದೆ. ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ವ್ಯಕ್ತಿ ಈತ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಪ್ರಕರಣ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡನನ್ನು ಅಮಾನತು ಮಾಡಲಾಗಿದೆ. ಮತ್ತು ಈ ಅಮಾನತು ಮಾಡಿದ್ದೇ ಬಹಳ ದೊಡ್ಡ ಕ್ರಮ ಕೈಗೊಂಡ ರೀತಿಯಲ್ಲಿ ಕಾಂಗ್ರೆಸ್ನವರು ಇದನ್ನು ಬಿಂಬಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ಗೆ ಮುಜುಗರ ತಂದ ಕಾರಣಕ್ಕಾಗಿ ಪಕ್ಷದಿಂದ ಅಮಾನತು ಮಾಡಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಅಮಾನತು ಮಾಡುವ ಮೂಲಕ ಕಾಂಗ್ರೆಸ್ನಿಂದ ಮತ್ತೆ ಕಣ್ಣೊರೆಸುವಂತಹ ತಂತ್ರಗಾರಿಕೆ ನಡೀತಾ ಇದೆ. ಇದು ಕಣ್ಣೊರೆಸುವ ತಂತ್ರಗಾರಿಕೆ ಅಂದರೆ ಬೇರ್ನೇನೂ ಅಲ್ಲ. ಇದು 16 ಕ್ರಿಮಿನಲ್ ಕೇಸ್, 100ಕ್ಕೂ ಹೆಚ್ಚು ಸಿವಿಲ್ ಕೇಸ್, ಕೇವಲ ಅಮಾನತು ಸಾಕ. ಅದರಲ್ಲೂ ವಿಶೇಷವಾಗಿ ಈತ ಬೆಂಕಿ ಹಾಕ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ. ಈತನನ್ನ ಪಕ್ಷದಿಂದ ಉಚ್ಚಾಡಿಸೋದಕ್ಕೆ ಹಿಂಜರಿಕೆ ಏಕೆ? ಯಾಕೆ ಈತನ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ? ಇಲ್ಲಿ ಚಪ್ಪಲಿ ರಾಜೀವ್ ಗೌಡ ಅಡಗಿ ಕುಳಿತಿರೋದು ಎಲ್ಲಿ ಈತ ಅಡಗಿ ಕುಳಿತಿದ್ದಾನೆ? ಪೊಲೀಸರಿಂದ ಬರೀ ಹುಡುಕಾಟದ ನಾಟಕ ನಡೀತಾ ಇದೆಯಾ? ಇದು ಪ್ರಹಸನ ಅಲ್ಲದೆ ಬೇರನೇನಾಗಕ್ಕೆ ಸಾಧ್ಯ? ಬಂಧನ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ ಪೊಲೀಸರು. ಈಗಾಗಲೇ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ರಾಜೀವ್ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಬರೋಬ್ಬರಿ 10 ದಿನಗಳಾದರೂ ಕೂಡ ಪೊಲೀಸರಿಗೆ ಕಣ್ಣಿಗೆ ಈತ ಬೀಳ್ತಾ ಇಲ್ಲ. ನಿಜಕ್ಕೂ ಈತ ಮಾಯಾವಿ ಆಗಿರಬೇಕು. ರಾಜೀವ್ ಗೌಡ ಹಿಡಿಯೋದಕ್ಕೆ ಪೊಲೀಸರಿಗೆ ಇನ್ನೆಷ್ಟು ದಿನಗಳು ಬೇಕು? ಎಷ್ಟು ದಿವಸ ಈ ಹುಡುಕಾಟದ ಖಾಕಿ ಮತ್ತು ಖಾದಿಯ ಈ ನಾಟಕ ಎಷ್ಟು ದಿವಸ? FIRಗಳ ರದ್ದು ಕೋರಿ ಸಲ್ಲಿಸಿದ ಅರ್ಜಿಗಳು ಹೈಕೋರ್ಟ್ನಿಂದ ವಜಾ ಆಗಿದ್ದಾವೆ. ಚಿಂತಾಮಣಿ ಕೋರ್ಟ್ನಲ್ಲಿ ನಾಳೆ ಈತನ ನಿರೀಕ್ಷಣಾ ಜಾಮೀನಿನ ತೀರ್ಪು ಬರುವಂಥದ್ದಿದೆ. ಜಾಮೀನು ಸಿಕ್ಕ ಬಳಿಕವಷ್ಟೇ ಭೂಗತ ಸ್ಥಳದಿಂದ ಹೊರಬರುವ ಪ್ಲಾನ್ ಹಾಕಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಈ ರಾಜೀವ? ಇದು ನಿಜಕ್ಕೂ ಸರ್ಕಾರ ಯಾವ ಸ್ವರೂಪದಲ್ಲಿ ಅಧಿಕಾರಿಯ ರಕ್ಷಣೆಗೆ ನಿಂತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳ್ತಿದೆ. ಯಾಕೆಂದರೆ ಈತ ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳ್ತಾನೆ. ಅದಾದ ಮೇಲೆ ಈ ಅಧಿಕಾರಿಗೆ ಅವರ ಮೇಲೆ ಆಸಿಡ್ ಎರಿತೀನಿ ಅನ್ನುವಂತಹ ಬೆದರಿಕೆ ಪತ್ರ ಬಂದಿದೆ. ಇದು ನಮ್ಮ ವ್ಯವಸ್ಥೆನ ಹಾಗಾದ್ರೆ